ಶಾಟ್ ನೋಡಿ ಹೆಂಗ್ ಬರ್ದವ್ರೆ ಕ್ರಿಕೆಟ್ ನೋಡಕ್ಕೆ. ಮದ್ವೆ ಹೋಯ್ದವ್ರ ಇಬ್ರು. ಆದ್ರೆ ನಾವು ಗೇಟ್ ನಂಬರ್ 4 ಬರ್ಬೇಕಿತ್ತು, ಮತ್ತೆ ಅರ್ಧ ಕಿಲೋಮೀಟರ್ ಬಳಸ್ಕೊಂಡ್ ಬಂದಿದ್ದೀವಿ. ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಹಾರಾಜ ಟ್ರೋಫಿ ಟೂರ್ನಮೆಂಟ್ ನೋಡೋಕೆ ಅಂತ ಹೋಗ್ತಿದ್ದೀವಿ. ಇವತ್ತು ಬಂದು ಶಿವಮೊಗ್ಗ ಮತ್ತು ಯಾವುದೋ ಹುಬ್ಳಿ ಮ್ಯಾಚ್ ಇದೆ. ಮ್ಯಾಚ್ ನಂಬರ್ 10 ಅನಿಸುತ್ತೆ. ಇದರಲ್ಲಿ ಮೈಸೂರಲ್ಲಿ ನಡೀತಿರೋದು. ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿ ಯಾವ ಥರ ಇರುತ್ತೆ ವೈಬ್ಸ್ ಅಂತ. 4 ಜನ ಹೋಗ್ತಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಕ್ರಿಕೆಟ್ ನೋಡೋಕ್ಕೆ ಗ್ರೌಂಡಿಗೆ ಹೋಗ್ತಿರೋದು. ಅಂದರೆ ಬೇರೆ ಕ್ರಿಕೆಟೆಲ್ಲ ನೋಡಿದ್ದೀನಿ, ಲೆದರ್ ಬಾಲು ಮತ್ತು ವೈಟ್ ಬಾಲ್ ಕ್ರಿಕೆಟೆಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನಿಮಗೆಲ್ಲ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಅದರಲ್ಲೂ ಇವತ್ತು ಯಶ್ ಪುಂಜ ಅವ್ರು ಆಡ್ತಿದ್ದಾರೆ. ನಮ್ಮ ಯಾವುದು ರಾಜಸ್ಥಾನ ರಾಯಲ್ಸಿಗೆ ಆಡಿದ್ದು ಯಶ್ ಪುಂಜ ಅವರು. ಫಸ್ಟ್ ಮ್ಯಾಚಲ್ಲಿ ಅವರು 4 ವಿಕೆಟನ್ನು ತಗೊಂಡಿದ್ರು. ಆ ಮ್ಯಾಚ್ನ ಫೋನಲ್ಲಿ ನೋಡಿದ್ದೆ. ಮತ್ತು ನಮ್ಮ XRCB ಅನ್ನು ಯಾರು ಮಯಾಂಕ್ ಅಗರ್ವಾಲು ಹುಬ್ಳಿ ಟೀಮಿಗೆ ಆಡ್ತವ್ರೆ. ಎಲ್ಲ ತೋರಿಸ್ತೀನಿ. ಟೈಮ್ 6:30 ಆಗೈತೆ. ನನ್ನ ಮಕ್ಳು ಇನ್ನೂ ಹೊರಟೇ ಇಲ್ಲ. ಚಂದ ಬಾರ ಬೇಗ ಹೋಗೋಣ. ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ ಇಲ್ಲೇ ಹಾಸ್ಟ್ಲ್ ಹತ್ರ. ಅವನಿನ್ನೂ ಬಂದೇ ಇಲ್ಲ. ನೋಡೋಣ. 7ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆ ಟ್ರಾಫಿಕಲ್ಲಿ ಹೋಗೋ ಹೊತ್ತಿಗೆ 7:15 ಆಗುತ್ತೆ. ನೋಡೋಣ, ನಿಮಗೆಲ್ಲ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಲ್ಲಿ ವೈಬ್ಸ್ ಅಂತ. ಗೈಸ್ ಟೈಮು 6:40 ಆಯಿತು. ನೋಡಿ ಹೆಂಗೆ ಬರ್ದವ್ರೆ ಕ್ರಿಕೆಟ್ ನೋಡೋಕ್ಕೆ. ಮದುವೆಗೆ ಹೋಯ್ದವ್ರು ಇಬ್ರು. ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಯ್ತೀರಾ ಇಲ್ಲಾಂದ್ರೆ ಮದ್ವೆಗೆ ಹೋಯ್ತೀರಾ? ಎಲ್ಲಿಗೆ ಯಾವ ಥರ ಹೋಗ್ಬೇಕು ಅಂತ ಗೊತ್ತಿಲ್ವೇನಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗೈಸ್ ಇದು ನೋಡಿ ನಮ್ಮ ಕಾಲೇಜ್ ಹಾಸ್ಟೆಲ್ಲು ನೋಡಿ, ಫುಲ್ ದೊಡ್ಡ ಐತೆ. ಆದರೆ ಊಟ ಮಾತ್ರ ಒಂಚೂರು ಚೆನ್ನಾಗಿರಲ್ಲ. ನಮ್ಮ ಗಿರಿ ವಾಸು ಫಸ್ಟ್ ಮ್ಯಾಚಿಗೆ ಹೋಯ್ತವನೆ. ಎಕ್ಸ್ಪೆಕ್ಟೇಷನ್ಸ್ ನೋ ಕಮೆಂಟ್ಸ್. ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ಕಮೆಂಟ್ಸ್ ಕೊಡು ಅಂತ ಹೇಳ್ತಿರೋದು. ಓದೋದ್ ಕಲೀರಿ, ಅನ್ಎಜುಕೇಟೆಡ್ ಬ್ರೂಟ್ಸ್. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಚಂದ ನೋಡಿ, ಇವ್ನು ಕ್ರಿಕೆಟ್ ಫ್ಯಾನೇ ಅಲ್ಲ, ಆದ್ರೂ ಪಾಪ ಎನ್ಕರೇಜ್ ಮಾಡ್ತಾವನೆ ಕ್ರಿಕೆಟ್ ಪ್ಲೇಯರ್ಸ್ಗೆ. ಈ ಥರ ಕ್ರಿಕೆಟ್ ಆದ್ರೆ ಕಮ್ಮಿ ಅಲ್ವಾ? ಹನ್ನೊಂದು ಜನ ಇರ್ತಾರ ಕಣ. 11 ಜನ ಇಂಪ್ಯಾಕ್ಟ್ ಪ್ಲೇಯರ್. ಗೈಸ್ ಮ್ಯಾಚ್ ನೋಡೋಕ್ಕೆ ನಾವೇ ಲೇಟ್ ಅಂದರೆ ನಮ್ಗಿಂತ ಲೇಟಾಗೆಲ್ಲ ಬರ್ತವ್ರೆ. ಇವಾಗಿನ ತುಂಬ ಕಾರ್ಗಳು ಬಂದು ಪರವಾಗಿಲ್ಲ, ಸುಮಾರು ಜನ ಬಂದವ್ರೆ. ನೀವೇ ನೋಡ್ಬೋದು. ಗೈಸ್ ಮೊದಲು ಗೇಟ್ ನಂಬರ್ 6ಗೆ ಹೋಗ್ಬಿಟ್ಟಿದ್ದು. ಆದರೆ ನಾವು ಗೇಟ್ ನಂಬರ್ 4ಗೆ ಬರಬೇಕಿದ್ದು. ಮತ್ತೆ ಅರ್ಧ ಕಿಲೋಮೀಟ್ರ್ ಬಳಸ್ಕೊಂಡು ಬಂದಿದ್ದೀವಿ. ನೋಡಿ ಇವಾಗ ಎಂಟ್ರಿ ಆಯ್ತಿದ್ದೀವಿ. ಗೇಟ್ ನಂಬರ್ 4ಗೆ ಮತ್ತೆ ಎಂಟ್ರಿ ಆಯ್ತಿದ್ದೀವಿ. ಇವಾಗ ಮ್ಯಾಚ್ ಆಗಲೇ ಸ್ಟಾರ್ಟ್ ಆಗಿ ಒಂದು 2 ಓವರ್ ಮುಗ್ದೈತೆ ಮ್ಯಾಚು. ಗೈಸ್ ನೋಡಿ ಮ್ಯಾಚ್ ಸ್ಟಾರ್ಟ್ ಆಗೈತೆ. 3 ಓವರ್ ಆಗೈತೆ. ಒಳ್ಳೆ ಚೆನ್ನಾಗೈತೆ ವೈಬ್ ಮಾತ್ರ. ಬಟ್ ಜನಗಳೆಲ್ಲ ಕಮ್ಮಿ ಜನ ಇದ್ದಾರೆ ನೋಡಿ. ಅಷ್ಟೊಂದೇನು ಜಾಸ್ತಿ ಜನಗಳೇನಿಲ್ಲ. ಬಟ್ ವ್ಯೂ ಏನು ಇಲ್ಲಿಂದ ಅಷ್ಟೊಂದು ಚೆನ್ನಾಗಿಲ್ಲ. ನೀವೇ ನೋಡ್ಬೋದು. ಎಲ್ಲ ಫೆನ್ಸ್ ಹಾಕೋರೆ. ಗಾಯ್ಸ್ ಒಂದು 6 ಹೊಡೆದ್ರು ಮಾತ್ರ ಸೈಕಾಗಿ ಹೋಯ್ತು. ಆ ಕಡೆಗೆ ಬಾಲು ಕಳೆದೇ ಹೋಯ್ತು ಬಾಲು. ಅವಾಗಿಂದ ಮಯಾಂಕ್ ಬ್ರೋ ಅಂತಾರೆ. ಬಟ್ ಅವ್ರು ತಿರುಗ್ತಾನೆ ಇಲ್ಲ, ರೆಸ್ಪೆಕ್ಟೇ ಕೊಡ್ತಿಲ್ಲ. ಶಾಟ್ ಸ್ಟೇಡಿಯಂ ಬಿಟ್ಟು ಆಚೆ ಹೋಯ್ತು. ಗೈಸ್ ಚೆನ್ನಾಗೈತೆ ಮ್ಯಾಚ್ ಮಾತ್ರ ನೋಡೋಕ್ಕೆ. 8 ಓವರ್ ಏನೋ ಆಗೈತೆ. ಇನ್ನೂ 1 ವಿಕೆಟು ಆಗಿಲ್ಲ. 1 ಟೈಮ್ ಔಟ್ ತಂದಿದ್ರು. ಇವಾಗ ನೋಡ್ಬೋದು. ಇವಾಗ ಫಸ್ಟ್ ಬಾಲ್ ಹಾಕ್ತವ್ರೆ. ಒಳ್ಳೆ ಬಾಲ್ ಹಾಕಿದ್ರು. ಇನ್ನೂ 1 ವಿಕೆಟು ಆಗಿಲ್ಲ. ಗೈಸ್ ಇವಾಗ ಒಂದು 6 ಹೊಡೆದ್ರು. ಬಾಲಿಲ್ಲಿ ಕೆಳಗಡೆಗೆ ಹೋಗೈತೆ. ಎಲ್ಲ ನೋಡ್ತಾರೆ. ಇಲ್ಲೇ ಬ್ಯಾಟಿಂಗ್ ಆಡ್ತಾರೆ ಮಾತ್ರ. 9 ಓವರ್ ಆಗಿಲ್ಲ, ಫುಲ್ ಕಂಪ್ಲೀಟ್ ಆಗಿಲ್ಲ. ಅಲ್ಲೇ 90 ಅಂತ ನೋಡಿದವ್ರೆ. ಗೈಸ್ ನೋಡಿ ಶಿವಮೊಗ್ಗ ಯಾವುದೋ ಸ್ಲೋನಿತ್ತು. 27 ಬಾಲಿಗೆ 50 ಹೊಡೆದವ್ರೆ. ಸೈಕಾಗಿ ಬ್ಯಾಟಿಂಗ್ ಆಡಿದ್ರು. ಸುಮಾರು ಹೊಡೆದ್ರು. ಲೆಫ್ಟಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಮತ್ತು RCB ಎಕ್ಸ್ ಪ್ಲೇಯರ್ ಮಯಾಂಕ್ ಅಗರ್ವಾಲ್ನ ಇದ್ದೇ ಫಸ್ಟ್ ಇಷ್ಟು ಹತ್ರದಿಂದ ನೋಡ್ತಿರೋದು. ಫುಲ್ಲು ಫ್ಯಾನ್ಸ್ ಎಲ್ಲ ಫೋಟೋ ತೆಗಿಯೋಕ್ಕೆ ಕಾಯ್ತವ್ರೆ. ಬಟ್ ಅವ್ರು ಈ ಕಡೆ ತಿರುಗ್ತಿಲ್ಲ. ಬ್ರೋ ಮಯಾಂಕ್ ಬ್ರೋ
ಮಯಾಂಕ್ ಬ್ರೋ ಅಂತೂ ರಿಯಾಕ್ಟ್ ಮಾಡಿದ್ರು ಗೈಸ್ ನೋಡಿ, ಫುಲ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ ನೋಡಿ. ಇವರು ಸ್ಟ್ರೈಕರು ಸ್ಮರಣ ಅಂತ, ಅವರು ಹೈದರಾಬಾದಲ್ಲಿ ಆಡೋರೆ, SRH ಟೀಮಿಗೆ ಆಡೋರೆ. ಇಬ್ಬರು ಬ್ಯಾಟ್ಸ್ಮನ್ಸು 50 ಹೊಡೋರು ಓಪನರ್ಸು ನೋಡಿ ಗಾಯ್ಸ್ ಯಾವ ಥರ ಬ್ಯಾಟಿಂಗ್ ಆಡ್ತವ್ರೆ. ಶಿವಮೊಗ್ಗ ಯೋಧಾಸು ಇಬ್ಬರು IPL ಅಲ್ಲಿ ಆಡೋರೆ. ಗೈಸ್ ಒಳ್ಳೆ ಫೀಲ್ಡಿಂಗ್ ಮಾಡ್ದ ಮಾತ್ರ. 10 ಓವರಿಗೆ 18 ರನ್ನು. 10 ಓವರಿಗೆ ಮಾತ್ರ ಒಳ್ಳೆ ರನ್ ಹೊಡೆದವ್ರೆ ಶಿವಮೊಗ್ಗ ಯೋಧಾಸು. ಗಾಯ್ಸ್ ಮಯಾಂಕ್ ಅಗರ್ವಾಲ್ ಒಳ್ಳೆ ಕ್ಯಾಚ್ ಹಿಡಿದ್ರು. ಇದೇ ಫಸ್ಟ್ ವಿಕೆಟು. 10 ಓವರ್ ಆದಮೇಲೆ ನೆಕ್ಸ್ಟ್ ಬಾಲೆ ವಿಕೆಟ್. ಗೈಸ್ ಇನ್ನೊಂದು ವಿಕೆಟ್ ಡೌನು. ಕ್ಯಾಚ್ ಮಾತ್ರ ಸಖತ್ತಾಗಿ ಹಿಡಿದ. ಇಂಜುರಿ ಆಗಿರ್ಬೋದು. ಒಳ್ಳೆ ಕ್ಯಾಚ್ ಮಾತ್ರ. ಗಾಯ್ಸ್ ಪ್ಲೇಯರಿಗೆ ಪಾಪ ಇಂಜುರಿ ಆಗೈತೆ ಕ್ಯಾಚ್ ಹಿಡಿದು. ಕ್ಯಾಚ್ ಮಾತ್ರ ಸಖತ್ತಾಗಿ ತಗೊಂಡ, ಕ್ರೇಜಿಯಾಗಿ ತಗೊಂಡ. ಗೈಸ್ ಇಲ್ಲಿ ಮ್ಯಾಚಲ್ಲಿ ಕಮೆಂಟ್ರಿ ಮಾಡ್ತಿಲ್ಲ, ನಮ್ಮ ಚಂದನ್ ಅವ್ರು ಕಮೆಂಟ್ರಿ ಮಾಡ್ತಾರಂತೆ. ಚಂದನ್ ಸ್ಟಾರ್ಟ್ ಮಾಡಿ. ದೇಶ ಹಾಳಾಗಿ ಹೋಗ್ತೈತೆ, ಅಲ್ಬಿಡ್ತೀರಿ ಕಮ್ಮಂಗಿಗಳ ಅಲ್ಮ ಸರ್. ದೇಶ ಹಾಳಾಗಿ ಹೋಗ್ತೈತೆ ಅಂತ ಎಷ್ಟು ಸರಿ ಹೇಳ್ತೀನಿ ನಿನಗೆ. ದಿಸಕ್ಕೆ 50-60 ಸಲ ಹೇಳ್ತೀನಿ, ಕೇಳೋದಿಲ್ಲ. ಓ 1 ರನ್ಗಳು ಸೇರ್ಪಡೆ. ಯಾವ ತಂಡಕ್ಕೆ? ಹುಬ್ಳಿ ಟೈಗರ್ಸ್. ಯಾರು ಬ್ಯಾಟಿಂಗ್ ಆಡ್ತವ್ರೆ ಅದೇ ಗೊತ್ತಿಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಸಾರಿ ಶಿವಮೊಗ್ಗ ಮುನಿಂದ ಅಲ್ಲ, ಯಾವ್ದಾವ್ದು ಕ್ರಿಕೆಟ್ ಆಡ್ತವ್ರೆ ಅನ್ನೋದೇ ಗೊತ್ತಿಲ್ಲ, ಬ್ಯಾಟಿಂಗ್ ಯಾವ್ದು ಆಡ್ತಾರೆ ಅಂತಾನೆ ಗೊತ್ತಿಲ್ಲ, ಕಮೆಂಟ್ರಿ ಮಾಡ್ತಾನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಅಯ್ಯೋ ಒಳ್ಳೆ ಟ್ರೈ ಮಾತ್ರ. 16 ಓವರ್ ಆಗಿದೆ, 183 ರನ್ ನೋಡಿದವ್ರೆ. ಈಗ ಒಂದು ಟೈಮ್ ಔಟ್ ತಗೊಂಡಿದ್ರು, ಮತ್ತೆ ಮ್ಯಾಚ್ ಸ್ಟಾರ್ಟ್ ಮಾಡ್ತವ್ರೆ ಬ್ರೇಕಿಂದ. ಮಯಾಂಕ್ ಅಗರ್ವಾಲ್ ಒಂದು ಕ್ಯಾಚ್ ಮಿಸ್ ಮಾಡಿದ್ರು, ಅದು 50% ಚಾನ್ಸ್ ಇತ್ತು. ಹಿಡ್ದಿದ್ರೆ ಮಾತ್ರ ಒಳ್ಳೆ ಕ್ಯಾಚ್ ಆಯ್ತಿತ್ತು. ಸೈಕಾಗೈತೆ ಮಾತ್ರ ಮ್ಯಾಚ್ ನೋಡೋಕ್ಕೆ. ಬಟ್ ಕ್ರೌಡ್ ಏನು ಅಷ್ಟೊಂದೇನಿಲ್ಲ. ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಹೋಗೋಕ್ಕೆ ಚೆನ್ನಾಗೈತೆ. ಗೈಸ್ ನೋಡಿ, ಅಭಿನವ್ ಮನೋಹರ್ ಆಡ್ತವ್ರೆ ಹುಬ್ಳಿ ಟೈಗರ್ಸಲ್ಲಿ. ಇನ್ನು 2 ಓವರ್ ಐತೆ. ಹೈದರಾಬಾದ್ ಗೈಸ್ ಅಭಿನವ್ ಮನೋಹರ್ ಒಳ್ಳೆ ಕ್ಯಾಚ್ ಹಿಡಿದ್ರು. ಸಖತ್ ಹೈಟ್ ಹೋಗಿತ್ತು ಮಾತ್ರ, ಸೈಕಾಗಿ ತಗೊಂಡ್ರು ಮಾತ್ರ. ಶಿವಮೊಗ್ಗ 200 ರನ್ನ ಕಂಪ್ಲೀಟ್ ಮಾಡಿದ್ರು. ಲಾಸ್ಟ್ 1 ಓವರ್ ಐತೆ ನೋಡಿ. ಈಗ ಲಾಸ್ಟ್ 3 ಓವರ್ಸಲ್ಲಿ ಸುಮಾರು ವಿಕೆಟ್ಗಳು ಬಿದ್ದಾವೆ. ಒಳ್ಳೊಳ್ಳೆ ಕ್ಯಾಚ್ಗಳು ತಗೊಂಡ್ರು ಮಾತ್ರ. ಸರಿ ಓದ್ಕೊಂಡ ಸೈಕಾಗಿ ಹೊಡೆದ ಮಾತ್ರ. ಒಳ್ಳೆ 6. ಗಾಯ್ಸ್ ಶಿವಮೊಗ್ಗ ಯೋಧಾಸು 220 ರನ್ನ ಹೊಡೆದಿದ್ದಾರೆ. 221ಗೆ ಟಾರ್ಗೆಟು. ನೋಡೋಣ ಹುಬ್ಳಿ ಟೈಗರ್ಸ್ ಅವರು ಚೇಂಜ್ ಮಾಡ್ತಾರೆ ಇಲ್ವ ಅಂತ. ಮಯಾಂಕ್ ಅಗರ್ವಾಲ್ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಮತ್ತು ಶಿವಮೊಗ್ಗ ಯೋಧಾಸು ಒಳ್ಳೆ ರನ್ ಹೊಡೆದವ್ರೆ. ಫಸ್ಟು ಇಬ್ಬರು ಓಪನರ್ಸ್ ಮಾತ್ರ ಸೈಕಾಗಿ ಆಡಿದ್ರು. ಸುಮಾರು 110 ರನ್ನೇನೋ ಅವರೇ ಹೊಡೆದಿದ್ರು. ಆಮೇಲೆ ಲಾಸ್ಟಿಗೆ ಒಂದು 3 ವಿಕೆಟ್ ಹೋಯಿತು ಬೇಗ. ಬಟ್ ಒಳ್ಳೆ ರನ್ನ ಸೆಟ್ ಮಾಡಿದ್ದಾರೆ. ನೋಡೋಣ ಯಾವ ಥರ ಆಡ್ತಾರೆ ಹುಬ್ಳಿ ಟೈಗರ್ಸ್ ಅಂತ. ಶಿವಮೊಗ್ಗ ಯೋಧಾಸ್ ಅವರು ಬೌಲಿಂಗ್ ಡ್ರಿಲ್ಸ್ನ ಸ್ಟಾರ್ಟ್ ಮಾಡೋರೆ, ನೋಡ್ಬೋದು. ಸೆಕೆಂಡ್ ಇನ್ನಿಂಗ್ಸ್ ಇವಾಗ ಸ್ಟಾರ್ಟ್ ಆಗಿದೆ. ಫಸ್ಟ್ ಬಾಲೇ ವಿಕೆಟು. ವಿಕೆಟ್ ಹೆಂಗೆ ಔಟ್ ಅದ ವಿಕೆಟ್. ಹಲೋ ಗಾಯ್ಸ್ ಒಳ್ಳೆ ಸ್ಟಾರ್ಟ್ ಆಗಿದೆ.
ಲಾಸ್ಟ್ ಬಾಲ್ ವಿಕೆಟ್ ಆದರೂ ಚೆನ್ನಾಗಿ ಆಡ್ತವ್ರೆ ಮಾತ್ರ. 3 ಓವರ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. 40 ಇರ್ಬೋದು ಸ್ಕೋರು. ಚೆನ್ನಾಗಿ ಆಕ್ಸಿಲರೇಟ್ ಮಾಡ್ತವ್ರೆ ನೋಡಿ. ಒಳ್ಳೆ ಶಾಟ್ ಮಾತ್ರ ಬಾಲ್ ಹಾರ್ದಿಕ್ ರಾಜ್. ಗೈಸ್ ಪವರ್ ಪ್ಲೇ ಎಂಡ್ ಆಗಿದೆ. 64 ರನ್ ನೋಡಿದವ್ರೆ ಪವರ್ ಪ್ಲೇಯಲ್ಲಿ. ನೋಡೋಣ ಎಷ್ಟು ಆಕ್ಸಿಲರೇಟ್ ಮಾಡ್ತಾರೆ ಅಂತ. ಪರವಾಗಿಲ್ಲ, ಒಳ್ಳೆ ಸ್ಕೋರ್ ಬಂದೈತೆ. 220 ಟಾರ್ಗೆಟ್ ಇರೋದು. ಗೈಸ್ 2 ಕ್ಯಾಚ್ ಮಿಸ್ ಮಾಡಿದ್ರು. ಒಳ್ಳೆ ಕ್ಯಾಚ್ ಆಗಿದ್ರು ಇವಾಗ. ಬಟ್ 2 ಕ್ಯಾಚಿಗೂ ಒಳ್ಳೆ ಎಫರ್ಟ್ ಹಾಕಿದ್ರು ಮಾತ್ರ. ಗೈಸ್ ಆಲ್ಮೋಸ್ಟ್ 11 ಓವರ್ ಆಗೈತೆ. 5 ವಿಕೆಟ್ ಹೋಗೈತೆ. ಇನ್ನು 100 ರನ್ ಕೂಡ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಔಟ್ ಆದರು. ಮೇನ್ ಬ್ಯಾಟ್ಸ್ಮನ್ಸ್ ಎಲ್ಲ. ಅಭಿನಂದನ್ ಮನೋಹರ್ ಕೂಡ ಔಟ್ ಆದರು. ಇವಾಗ ಮಯಾಂಕ್ ಅಗರ್ವಾಲ್ ಒಬ್ಬರವ್ರೆ. ಅವರೊಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇವಾಗಷ್ಟೇ. ಕಷ್ಟ ಇದೆ ಇಲ್ಲಿಂದ ಅವ್ರು ಗೆಲ್ಲೋದು. ನೋಡೋಣ ಗೆಲ್ತಾರೆ ಇಲ್ವಾ ಅಂತ. ಗೈಸ್ ಇನ್ನೇನು ಮ್ಯಾಚ್ ಮುಗಿತಾ ಬಂದಿದೆ. ಹುಬ್ಳಿ ಟೈಗರ್ಸ್ ಅವ್ರು ಹೆಂಗಿದ್ರು ಸೋಲ್ತಾರೆ. ಯಾಕೆಂದರೆ ಇನ್ನೂ ತುಂಬ ರನ್ಗಳು ಬೇಕಿತ್ತು. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇವರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಎಲ್ಲ ತೆಗೆದುಬಿಟ್ರು. ಗೈಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬೈ.